ಅಂತೀಯಲ್ಲ, ತಾಲಿ ಕಟ್ಬಿಟ್ ಬಂದ್ ಮಗ್ಲೇಲ್ ಮನಿ ಕಂಡ್ರು ಗಂಡ ಅನಿಸ್ಕೊಳ್ಳೋದಿಲ್ಲ. ಎಡ್ತಿಗೆ ಏನ್ ಬೇಕು ಏನ್ ಬೇಡ ಅಂತ ತಿಳ್ಕ ನಡೀತಾನಲ್ಲ ಅವನು ನಿಜವಾದ ಗಂಡ. ನಿನ್ ಜನ್ಮ ಕಾಳೆ ಯಾಕಡ ಸಿಗಾಕ. ಯಾಕೆಷ್ಟು ಬೇಗ ಎಬ್ಬಿಸ್ತೆ ಚಿನ್ನ? ಯಾಕೆಷ್ಟು ಬೇಗ ಎಬ್ಸಿದ್ಯಾ? ಲೇ 9 ಗಂಟೆ ಆಯ್ತು ಕಣೋ ನಾಯಿ. ಎಲ್ಲಾ ಗಂಡಸರಿಗೆ ಈ ಗಂಡಸು ಹೇಳೋದೇನಂದ್ರೆ, ನೀವೆಂತ ಅತಿಲೋಕ ತ್ರಿಪುರ ಸುಂದರಿನೇ ಮದ್ವೆ ಆಗಿ, ಆದ್ರೆ ಕಿವಿಲಿ ಹತ್ತಿ ಹಿಡ್ಕೊಂಡು ಸಂಸಾರ ಮಾಡಿ. ಯಾಕೆ ಅಂದ್ರೆ ಸುಖ ಸಂಸಾರಕ್ಕೆ ಈ ಹತ್ತಿನೇ 13ನೇ ಸೂತ್ರ. ಎಲ್ಲರೂ ಮೌನದಿಂದಿರುವಾಗ ಕಾಡು ಮಂದಿಯೊಂದು ಸದ್ದಿಲ್ಲದೆ ನುಗ್ಗಿತು. ನಿನಗಲ್ಲ ಮಗ, ಕಾದಂಬರಿಲಿ ಕೂತ್ಕ. ಏನ್ ಜೇಕೆ ಮತ್ತೇನೋ ಸಮಾಚಾರ? ಯಾಕೋ ಇಷ್ಟೊಂದ್ ತೆಳ್ಳಗಾಗ್ಬಿಟ್ಟಿದೀಯಾ? ಅದು ನನ್ನ ಹೆಂಡತಿ ಡಯಟ್ ಮಾಡಿಸ್ತಾವಳ ಮಗ. ಮಗ ನೀನ್ ನಂಬ್ತೀಯೋ ಬಿಡ್ತೀಯೋ ಕಣ, ನನ್ ಹೆಂಡತಿ ಅಂತ ಹೆಂಡತಿ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ಎಲ್ರಿಗೂ ಅಂತ ಹೆಂಡತಿ ಸಿಗಲ್ಲ. ಇದುವರೆಗೂ ನನ್ನ ಏಯ್ ಹೋಗ ಬಾರ ಏ ನಾಯಿ ಅಂತ ಒಂದ್ಸಲನೂ ಮಾತಾಡ್ಸಿಲ್ಲ ಕಣ. ಅದಿರ್ಲಿ, ಏನೋ ಇತ್ತೀಚೆಗೆ ನಿನ್ ರೂಮಲ್ಲಿ ಡಿಜೆ ಸೌಂಡ್ ಕೇಳಿಸ್ತಾ ಇದೆ. ಅದು ಡಿಜೆ ಸೌಂಡ್ ಅಲ್ಲ ಮಗ, ನನ್ನ ಹೆಂಡತಿ ನನ್ಗೆ ಸಂಗೀತಾಭ್ಯಾಸ ಮಾಡಿಸ್ತಾಳೆ. ನನ್ನ ಹೆಂಡತಿಗೆ ನಾನಂದ್ರೆ ತುಂಬಾ ಇಷ್ಟ ಕಣೋ. ಏನೋ ಗೊತ್ತಿಲ್ಲ, ನನ್ ಗಂಡ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಏನೇನೋ ಹೊಸದೆಲ್ಲ ಕಲಿಸ್ತಾಳೆ ಕಣೋ. ಲೇ ಚಿಲ್ಲರ್, ನಿನ್ ಹೆಂಡತಿ ನಿನ್ನ ಮುಂದೆ ಬರ್ಸೋದಕ್ಕೆ ಏನೇನೋ ಮಾಡ್ತಿದ್ದಾಳೆ, ಆದ್ರೆ ನಿನ್ನ ಹೆಂಡತಿ ಹೊಟ್ಟೆನ ಯಾವಾಗ ಮುಂದೆ ಬರಿಸ್ತೀಯೋ? ಅದೆಲ್ಲ ಪ್ರೊಸೆಸ್ ನಡೀತಾ ಇದೆ ಮಗ. ಪ್ರೋಸೆಸ್ ಮುಖದ ಮೇಲೆ ಲಿಪ್ಸ್ಟಿಕ್ ಮಾರ್ಕೆ ಹೇಳ್ತಾ ಇದೆ ಕಣೋ, ಪ್ರೋಗ್ರೆಸ್ ಎಲ್ಲಿದೆ ಅಂತ. ಮಗ ಇದೆ,